ಮಗಳೇ, ನಿನ್ನ ಸಮಸ್ಯೆಗೆಲ್ಲ ಉತ್ತರ ಬೇಕಾ? ಹಾಗಾದರೆ ಆ ದೇವ್ರ ಸ್ಮರಣೆ ಮಾಡ್ತಾ ನಿನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊ. ಹಿಂದೆ ನೋಡಬೇಡ. ನಿನ್ನ ಸಮಸ್ಯೆಗಳಿಗೆಲ್ಲ ಉತ್ತರ ಬೇಕಂದ್ರೆ ಮುಂದೆ ನೋಡಬೇಕು. ಆ ದೇವರ ಕಡೆ ನೋಡು, ಕಣ್ಮುಚ್ಕೊಂಡು ಪ್ರಶ್ನೆ ಮಾಡು. ಅದೇ ನಿನಗೆ ದಾರಿ ತೋರಿಸುತ್ತೆ. ದೇವ್ರೆ, ನಾ ಏನ್ ಮಾಡ್ಲಿ? ನನಗೆ ದಾರಿ ತೋರ್ಸಪ್ಪ. ಈಗ ನನ್ನ ಜೀವನ ನೋಡ್ಕೊಳ್ಳೋ ಅಥವಾ ನನ್ನ ಜೀವ ಉಳ್ಸಕ್ಕೋಗಿ ತಾವೇ ಕಷ್ಟದಲ್ಲಿ ಸಿಗಾಕೊಂಡಿರೋರ ಬಗ್ಗೆ ಯೋಚನೆ ಮಾಡ್ಲು. ನನಗೆ ನೀನೇ ದಾರಿ ತೋರಿಸ್ಬೇಕು. ನನಗೆ ನೀನೇ ದಾರಿ ತೋರಿಸ್ಬೇಕು. ಏನಾದರೂ ಕಾಣ್ತಾ ಮಗಳೇ? ಎಲ್ಲ ಮಸ್ಕ್ ನಂಗೆ ಕಾಣ್ತಾ ಐತೆ. ಏನು ತಿಳಿತಾನೇ ಇಲ್ಲ. ಹಾಗೆ ಕಣ್ಮುಚ್ಚಿ ಇನ್ನೊಂದ್ಸಲ ನಿನ್ನ ಮನಸ್ಸನ್ನೇ ಕೇಳಿ ನೋಡು, ನಿಂಗೆ ದಾರಿ ಸಿಕ್ಕೇ ಸಿಗುತ್ತೆ. ಭಯ ಪಡಬೇಡ ಮಗಳೇ, ನಿನ್ನ ಮನಸ್ಸು ಹೇಳಿದ ದಾರಿಲೇ ನಡಿ. ನಿನಗೆ ಖಂಡಿತ ಒಳ್ಳೆಯದಾಗುತ್ತೆ. ಅವ್ರ ಮನೆಯವ್ರನ್ನ ಒಬ್ಬೊಬ್ಬರನ್ನೇ ಮುಗಿಸ್ಕೊಂತ ಬಾ. ಆಮೇಲೆ ಅವಳು ತಾನಾಗಿ ಈ ಮನೆಗೆ ಬರ್ತಾಳೆ. ನನ್ನ ಒಂದು ಸುಳ್ಳಿಂದ ಆ ಹುಡುಗಿ ಜೀವನನೇ ನಾಶ ಆಗೋಗುತ್ತೆ. ಅವಳದಷ್ಟೇ ಅಲ್ಲ, ಅವಳ ಮನೆಯವ್ರದ್ದು. ಅಪ್ಪ ಹೇಳಿದ ಕೆಲಸ ಮಾಡದೆ ಬಿಡಲ್ಲ. ಎಂಥ ಕೆಲಸ ಆಗೋಯ್ತು. ಏನು ಮಾಡಲಿ? ಹಾಗೇನಾದ್ರೆ ಆದರೆ ಆಗಲೂ ನಾನು ಹೀಗೆ ಸುಳ್ಳು ಹೇಳ್ಕೊಂಡಿರ್ಬೇಕಾ ಅಥವಾ ಬಾಯಿ ಮುಚ್ಕೊಂಡೇ ಇರಬೇಕಾ? ಇದೆಲ್ಲ ಯಾಕೋ ಸರಿ ಹೋಗ್ತಾ ಇಲ್ಲ. ಏನು ಮಾಡಲಿ? ಶ್ರೀ, ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇಂಥ ವೆದರಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸಕ್ಕತ್ತಾಗಿರುತ್ತಲ್ಲ. ಯಾಕೆ ಶ್ರೀ,
ಒಂಥರ ಇದೆಯಾ? ಯಾರು ಏನೇ ಹೇಳಿ ನಾನು ಮಾತ್ರ ನಿನ್ನ ಬಿಡಲ್ಲ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಖಂಡಿತ ಇಲ್ಲ. ಜಗದೀಶಪ್ಪ ಅವರೇ, ದೊಡ್ಡ ಯಜಮಾನರು ಏನು ಹೇಳಿದ್ರು ಅಂತ ಹೊಸಿ ಕೇಳಿಸ್ಕೊಂಡ್ರ? ಆ ಹುಡುಗಿ ಮನೆಯವ್ರನ್ನ ಕೊಂದು ಬಿಡೋ ಅಂದ್ರಂತಲ್ವಾ? ಹಂಗೆ ಎದುರಿಸ್ಬಿಟ್ರೆ ಆ ಹುಡುಗಿ ತಾನಾಗೆ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡವ್ರೆ. ಅಪ್ಪ ಹುಡುಗಿನ ಎದುರಿಸೋಕ್ಕೋಸ್ಕರ ಈ ಥರ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವ್ರ ಉದ್ದೇಶನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಹಾಗೆ ಮಾಡಿದ್ರು ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದರೆ ಅವ್ರು ಹಾಗೆ ಮಾಡಿದ್ರು ಆ ಹುಡುಗಿ ಸಿಗ್ತಾಳೆ ಅನ್ನೋ ಗ್ಯಾರಂಟಿ ಏನಿದೆ? ಸಿಗ್ತಾಳೆ ಜಗದೀಶಪ್ಪ ಅವರೇ. ಈಗ ಆ ಗೋಪಿ ಕಡೆಯವರು ಇವ್ರ ಮನೆಯವ್ರನ್ನ ಕೊಲ್ಲಕ್ಕೆ ನೋಡ್ಬಿಟ್ರೆ ಆ ಹುಡುಗಿ ಇಲ್ಲಿಗೆ ಬಂದೇ ಬರ್ತಾಳೆ. ಏನಿಲ್ಲ ಅಂದ್ರೂ ಕಡೆ ಪಕ್ಷ ಅವ್ರ ಮನೆಯವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ಅವಳು ಬಂದೇ ಬರ್ತಾಳೆ. ಯಾಕೋ ಶ್ರೀಕಾಂತ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏನಾಯ್ತು ನಿನ್ಗೆ? ಅಮ್ಮ, ಯಾರ ಎದುರುಗಡೆನೂ ಸತ್ಯ ಬಾಯಿ ಬಿಡಬಾರ್ದು ಅಂತ ಪ್ರಮಾಣ ತಗೊಂಡಿದ್ಯಲ್ಲ, ಇವತ್ತು ದೇವ್ರ ಮುಂದೆ ಆ ಆಣೆನ ವಾಪಸ್ ತಗೋ. ಶ್ರೀಕಾಂತ, ಏನಾಯ್ತು? ಹೌದಮ್ಮ, ನನ್ನ ಕೈಲಿ ಸುಳ್ಳಿನ ಭಾರ ತಡೆಯೋಕೆ ಆಗ್ತಾ ಇಲ್ಲ. ದಯವಿಟ್ಟು ನಿನ್ನ ಆಣೆನ ವಾಪಸ್ ತಗೊಂಡು ನನ್ನ ಹಗುರ ಮಾಡು. ಅಷ್ಟು ಉಪಕಾರ ಮಾಡು ಪ್ಲೀಸ್. ಇಲ್ಲ ಕಣೋ, ಒಂದ್ಸಲ ಪ್ರಮಾಣ ಮಾಡಿದ್ಮೇಲೆ ಮುಗೀತು. ಹಾಗೆಲ್ಲ ವಾಪಸ್ ತಗೊಳಕ್ಕಾಗಲ್ಲ. ಇಲ್ಲಮ್ಮ, ನೀನು ನಿನ್ನ ಆಣೆನ ವಾಪಸ್ ತಗೊಳ್ಳೇಬೇಕು. ಅಪರಾಧಿ ಪ್ರಜ್ಞೆಯಿಂದ ನನಗೆ ಬದುಕೋದಕ್ಕೆ ಕಷ್ಟ ಆಗ್ತದೆ. ನಾನು ಅಪ್ಪನಿಗೆಲ್ಲ ಹೇಳ್ಬಿಡ್ತೀನಿ. ನೀನು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಇಲ್ಲಿಗೆ ಅಂದ್ರೆ? ಒಳಗೆ ಮಾಡೋಕ್ಕೇನು ಕೆಲಸ ಇರಲಿಲ್ವಾ? ಯಾವಾಗ ನೋಡಿದ್ರು ಈ ಕಡೆ ಆ ಕಡೆ ಸುಮ್ಮನೆ ಸುತ್ತಾಡ್ತಾನೆ ಇರ್ತಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಈ ಮನೇಲಿ ಓಡಾಡೋದಕ್ಕೂ ನಿಮ್ಮ ಅಪ್ಪನೇ ತಗೋಬೇಕಿತ್ತಾ? ಯಾಕೆ ತುಂಬ ಮುಖ್ಯವಾದ ಮೀಟಿಂಗ್ ನಡೀತಾ ಇತ್ತಾ ಚಂದ್ರಿ ಜೊತೆ? ಅದೆಲ್ಲ ನಿಂಗೆ ಬೇಕಾಗಿಲ್ಲ. ಯಾಕೆ ಬಂದೆ ಅದನ್ನು ಹೇಳು. ಏನಿಲ್ಲ, ನಂಗೊಂದು 2,000 ಬೇಕಿತ್ತು. 2,000ನ? ಯಾಕೆ? ಯಾಕೆ ಅಂದರೆ ಎಲ್ಲದಕ್ಕೂ ನಿಮ್ಗೆ ಕಾರಣ ಕೊಡಬೇಕಾ? ನೋಡು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ನ ಹತ್ರ ಬರಬೇಡ. ಅಮ್ಮನ ಹತ್ರ ಕೇಳಿ ಹೋಗು. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲ. ನೀವಿರೋದೇನಕ್ಕೆ? ಯಾವಾಗ ನೋಡಿದ್ರು ಕಿರಿಕಿರಿ ಮಾಡ್ತಾನೆ ಇರ್ತೀಯ. ತಗೋ, ಜಾಗ ಖಾಲಿ ಮಾಡಿ ಇಲ್ಲಿಂದ. ಹೋಗು ಅಂದೆ. ನಾನು
ಎಷ್ಟು ನೀವು ಕೊಟ್ಟಿದ್ಯೆಷ್ಟು? ಜೀವನ ಪೂರ್ತಿ ಇಷ್ಟೇ ಆಗೋಯ್ತು. ಒಂದಿನಾದ್ರೂ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದೀರಾ ನೀವು? ಎಲ್ಲ ನನ್ನ ಹಣೆ ಬರಹ. ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ ಕಣೋ. ಆದ್ರೆ ನಾನಾಗಿ ನಿನ್ನ ಸಾವಿನ ಬಾಯಿಗೆ ನೂಕಕ್ಕಾಗಲ್ಲ. ನಿಮ್ಮಪ್ಪ ಏನು, ಅವ್ರ ಹಠ ಎಂಥದ್ದು ಅಂತ ನನಗೆ ಗೊತ್ತು. ಅದಕ್ಕೆ ನೋಡಮ್ಮ, ನೀನೀಗ ಒಂದು ವೇಳೆ ನಿನ್ನ ಆಣೆ ವಾಪಸ್ ತಗೊಳ್ಳಿಲ್ಲ ಅಂದ್ರು ನನ್ನ ಅಪ್ಪನಿಗೆಲ್ಲ ಸತ್ಯನೂ ಹೇಳ್ತೀನಿ. ನಿನ್ನ ಆಣೆ ಮುರಿದೆ ಅನ್ನೋ ದುಃಖದಲ್ಲಿ ಬೇಕಾದ್ರೆ ಬದುಕ್ತೀನಿ. ಆದರೆ ಈ ರೀತಿ ಬದುಕೋದಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇಡೀ ವಿಷಯದಲ್ಲಿ ನಂದೇನೂ ತಪ್ಪಿಲ್ಲ. ಆದರೂ ನಾನು ಈ ಥರ ನರಳ್ತಾ ಬದುಕಬೇಕು ಅಂತ ನೀನು ಆಸೆ ಪಡ್ತೀಯಾ? ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದಾಯ್ತು. ಈಗಲೂ ಸುಮ್ಮನೆ ಇದ್ರೆ ದೊಡ್ಡ ಪಾಪ ಮಾಡ್ತೀವಮ್ಮ. ಹೇಳ್ಕೊಳಕ್ಕೆ ಜಮೀನ್ದಾರ್ ಮನೆತನ, ನಡೆಯೋದೆಲ್ಲ ಅನಾಚಾರ. ಕೈಲಾಗದೇ ಇರೋರ್ನ ತುಳಿದು ನಮ್ಮ ಬದುಕೆ ಕಟ್ಕೊಳ್ಳೋದಾದ್ರೆ ಅದೆಂಥ ಜೀವನ ಹೇಳು? ದೇವ್ರ ಮುಂದೆ ನಿಂತಿದ್ಯಾ, ನಿಜ ಹೇಳು. ಈಗಲೂ ನಿನಗೆ ನೀನು ಆಣೆ ಮಾಡಿಸ್ಕೊಂಡಿದ್ದೆ ಸರಿ ಅಂತ ಅನ್ಸುತ್ತಾ? ಅನ್ಸತ್ತೆ, ಸರಿ ಅಂತಾನೆ ಅನ್ಸತ್ತೆ. ಯಾಕೆಂದ್ರೆ ನಿನ್ನ ಬಿಟ್ಟಿರಕ್ಕಾಗಲ್ಲ ಕಣೋ ನನಗೆ. ನನ್ನ ಮಕ್ಕಳಿಗೋಸ್ಕರ ಇಂಥ 1000 ಸುಳ್ಳು ಹೇಳ್ತೀನಿ ಬೇಕಾದ್ರೆ. ಆದ್ರೆ ನನಗೆ ನನ್ನ 2 ಮಕ್ಕಳನ್ನು ಬಿಟ್ಟಿರಕ್ಕಾಗಲ್ಲ ಕಣೋ. ಅದಕ್ಕೆ ನನ್ನ ಸ್ವಾಭಿಮಾನನೂ ಬಿಟ್ಟು ನಿಮ್ಮಪ್ಪ ಕೊಡೋ ಕಷ್ಟ ಎಲ್ಲ ಸಹಿಸ್ಕೊಂತೀನಿ. ನಿಮ್ಮಪ್ಪನ ಸಿಟ್ಟು ಬಂದ್ರೆ ಅವ್ರ ಮನುಷ್ಯರೇ ಅಲ್ಲ, ಹುಚ್ಚುಚ್ಚಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಏನೇನೋ ನಿರ್ಧಾರ ತಗೊಂಡ್ಬಿಡ್ತಾರೆ. ಅದಕ್ಕೆ ಬೀಸೋ ದೊಣ್ಣೆ ತಪ್ಪಿದೆಯಲ್ಲ, ನಡೆಯೋಷ್ಟು ದಿನ ನಡೀಲಿ ಬಿಡು. ಇಲ್ಲ ಅಂದ್ರೆ ನೀನ್ ಅವತ್ತೇ ಹೇಳ್ಬೇಕಾಗಿತ್ತು ನಿಮ್ಮ ಅಪ್ಪಂಗೆ, ಅವ್ರು ಹೇಳಿದ ಕೆಲಸ ನನಗೆ ಮಾಡಕ್ಕಾಗಲ್ಲ ಅಂತ. ಈಗ ಹೇಳ್ಬೋದಾಗಿತ್ತಮ್ಮ, ನೀನೇ ಅಲ್ವಾ ಅವತ್ತು ಬೇಡ ಅಂತ ಹೇಳಿದ್ದು. ನೀನೇ ಹೇಳ್ದೆ ಆ ಹುಡುಗಿನ ಒಪ್ಕೊಳ್ದೇ ಇದ್ರೆ ನಿಮ್ಮಪ್ಪ ಬೇರೆಯವ್ರಿಗೆ ಯಾರಿಗಾರು ಮಾಡ್ತಾರೆ ಅಂತ. ನಿನ್ನ ಮಾತು ಕೇಳಿ ನಾನು ಸುಮ್ಮನೆ ಆದೆ. ಆದರೆ ಇನ್ನು ನನ್ನಿಂದ ಸಾಧ್ಯ ಇಲ್ಲಮ್ಮ. ನನಗಿದ್ರಿಂದ ಮುಕ್ತಿ ಕೊಡು. ನಿಜ ಹೇಳಿ ಆ ಹುಡುಗಿ ಬದುಕನ್ನು ಉಳಿಸ್ದೆ ಅನ್ನೋ ಸಮಾಧಾನನಾದರೂ ನನಗಿರಲಿ ಪ್ಲೀಸ್. ನನಗೆ ನಿಜ ಹೇಳೋದಕ್ಕೆ ಬಿಡು. ಸುಳ್ಳಿನ ಬದುಕು ಸಾಕಾಗೋಗಿದೆ ನನಗೆ. ನಿಜ, ನಮ್ಮ ಸ್ವಾರ್ಥಕ್ಕೋಸ್ಕರನೋ ಅಥವಾ ನಿನಗೋಸ್ಕರನೋ ನಾವು ಸುಳ್ಳು ಹೇಳಿದ್ವಿ. ಆದರೆ ಈಗ ಏನು ತಪ್ಪು ಮಾಡದೇ ಇರೋ ಆ ಹುಡುಗಿ ಜೀವದ ಪ್ರಶ್ನೆ ಬಂದಿದೆ. ಆ ಹುಡುಗಿ ಹೊಟ್ಟೆಯಲ್ಲಿ ನನ್ನ ಮಗು ಇದೆ ಅನ್ನೋ ಕಾರಣಕ್ಕೆ ತಾನೆ ಅಪ್ಪ ಅವಳು ಬೆನ್ನಿಂದ ಬಿದ್ದಿರೋದು. ಅವಳು ಸಿಗ್ಲಿಲ್ಲ ಅಂತ ತಾನೆ ಅವಳು ಮನೆಯವ್ರನ್ನೆಲ್ಲ ಕೊಲ್ಲಬೇಕು ಅಂದ್ಕೊಂಡಿರೋದು. ನಾನೇ ಸತ್ಯ ಹೇಳಿಬಿಟ್ರೆ ಇದ್ಯಾವುದು ನಡೆಯಲ್ಲ. ಆಗ ನನ್ನ ಮನಸ್ಸಿಗೂ ನೆಮ್ಮದಿ, ಆ ಹುಡುಗಿ ಬದುಕು ನೆಮ್ಮದಿ. ಮುಂದೆ ಏನೇ ಆಗಲಿ ಅದನ್ನು ನಾವು ಎದುರಿಸೋಣಮ್ಮ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ಆಯ್ತು ಶ್ರೀಕಾಂತ, ನಾನು ನಾಣೇನ ವಾಪಸ್ ತಗೋತೀನಿ.
ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ನಾ ತಡೆಯಲ್ಲ. ನೀನೇ ಹೇಳ್ದಾಗೆ ಮುಂದೆ ಏನ್ ಬರುತ್ತೋ ಇಬ್ರು ಎದುರಿಸೋಣ. ಯಾಕಂಗೆ ಬೈದ್ಬಿಟ್ರಿ? ಪಾಪ ಗೌರಮ್ಮ ಅವ್ರಿಗೆ ಸಾನೆ ಬೇಜಾರಾಯ್ತು. ಹೆಂಗೋ ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊತಾಳೆ. ಸರಿ, ನಾವೇನು ಮಾತಾಡ್ತಾ ಇದ್ವಿ? ಅದೇ ದೊಡ್ಡ ಸಾವುಕಾರರು ನಿಮ್ಮ ಯಾಕೆ ಬೋ ಪ್ರೀತಿ ಇಟ್ಟವ್ರೆ ಅಂತ ಹೇಳ್ತಿದ್ದೆ. ಆಮೇಲೆ ಜಗದೀಶಪ್ಪ ಅವರೇ, ದೊಡ್ಡ ಯಜಮಾನ್ರಿಗೆ ಮೊದಲನೇ ಮದುವೆ ಆಗಿತ್ತಲ್ಲ, ಆಗ ಸಾನೆ ವರ್ಷ ಮಕ್ಕಳೇ ಇರಲಿಲ್ವಂತೆ. 5-6 ವರ್ಷ ಕಾದು ದೊಡ್ಡವರೆಲ್ಲ ಸೇರ್ಕೊಂಡು ಮತ್ತೆ 2ನೇ ಮದುವೆ ಮಾಡಿದ್ರಂತೆ. ಆಮ್ಯಾಕೆನೆ ಅವ್ವ ಅವರು ಈ ಮನೆಗೆ ಬಂದಿದ್ದು. ಚಂದ್ರ, ನಿನಗೆ ಹಳೆ ಕತೆ ಪುರಾಣ ಎಲ್ಲ ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು? ನೀನು ಏನು ಹೇಳಬೇಕು ಅಂತಿದ್ಯೋ ಅದನ್ನು ನೇರವಾಗಿ ಹೇಳು. ಅಯ್ಯಯ್ಯಯ್ಯೋ, ಹೇಳ್ತೀನಿ, ಪಾಪ ಮಾಡ್ಕೋಬೇಡಿ, ಹೊಸಿ ಸಮಾಧಾನ ತಕ್ಕಳಿ. ಜಗದೀಶಪ್ಪ ಅವರೇ, ಅವ್ವ ಅವ್ರನ್ನ ದೊಡ್ಡ ಯಜಮಾನ್ರು ಕಟ್ಕೊಂಡ್ ಯಾಕೆ ಸುಮಾರು ಒಂದು 3-4 ವರ್ಷ ಮಕ್ಕಳೇ ಇರಲಿಲ್ಲ. ಅಲ್ಲಿಗಂಟ ಈ ಮನೆಯಾಗೆ ನಗ ಅನ್ನೋದೇ ಇರಲಿಲ್ಲ ಜಗದೀಶಪ್ಪ ಅವರೇ. ಯಾವಾಗ ನೀವು ಹುಟ್ಟುಬಿಟ್ರೋ, ಅಯ್ಯೋಯ್ಯೋಯ್ಯೋ ಅದೇನು ಖುಷಿ, ಅದೇನು ಸುಗ್ಗಿ. ಯಾಕೆ ಹೇಳಿ? ಮೊದಲನೇ ಗಂಡು ಮಗ ಅಪ್ರೂಪ ಕುಟ್ಬಿಡ್ತು ಅಂತ. ಯಾವಾಗ ನೀವು 2 ಹೆಣ್ಣು ಮಕ್ಕಳು ಎತ್ಕೊಟ್ಬಿಟ್ರಿ, ಅಲ್ಲಿಂದ ಬತ್ತ ನಿಮ್ಮ ಯಾಕಿದ್ದ ಪಿರುತಿ, ಮಾನ, ಮರವಾದೆ, ವಿಶ್ವಾಸ ಎಲ್ಲ ಎತ್ಕೊಟ್ಟೋಯ್ತು. ಚಂದ್ರೆ, ಅಲ್ಲೂ ದೂಸ್ಬಿಡ್ತೀನಿ. ಮುಂದೆ ಏನು ಮಾಡಬೇಕು ಅಂತ ಹೇಳೋದಿಕ್ಕೆ ಬಂದ್ಯೋ ಇಲ್ಲ ನಾನು ಹೊಟ್ಟೆ ಉರ್ಸೋದಿಕ್ಕೆ ಬಂದಿದ್ಯೋ? ಹೇಳ್ತೀನಿ. ಜಗದೀಶಪ್ಪ ಅವರೇ, ನಾ ಹೇಳೋದನ್ನ ಹೊಸಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಹುಡುಗಿ ಇಲ್ಲಿಗೆ ಬರೋದನ್ನ ಮೊದಲು ನಿಲ್ಲಿಸ್ಬಿಡಿ. ಅಪ್ಪಿ ತಪ್ಪಿ ಅವಳೇನಾರ ಈ ಮನೆಗೆ ಬಂದುಬಿಡ್ತು ಅಂದರೆ ಆಮ್ಯಾಕೆ ನಿಮಗೆ ಈ ಮನೆನಾಗೆ ಜಾಗ ಇರೋಕ್ಕಿಲ್ಲ. ಗಟ್ಟಿ ಮಾಡಿಕೊಳ್ಳಿ. ಅಂದರೆ ಆ ಹುಡುಗಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಅವಳನ್ನ ಅದೇನಿದ್ರು ನಿಮಗೆ ಬಿಟ್ಟಿದ್ದು. ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲಪ್ಪ. ಆದರೆ ಆ ಹುಡುಗಿ ಮಾತ್ರ ಮತ್ತೆ ಇಲ್ಲಿಗೆ ಬರಬಾರ್ದು. ಆಟಯ್ಯ, ಯಜಮಾನ್ರೆ, ಯಾರ್ದಾದ್ರು ಫೋನ್ ಬಂದಿತ್ತೇನಾ? ಇಲ್ಲ ಯಜಮಾನ್ರೆ. ಆ ಫೋನ್ ಸರಿ ಇದೆಯೋ ಇಲ್ವೋ ಹೋಗಿ ಚೆಕ್ ಮಾಡಿ ನೋಡು. ಹೋಗು. ಅಲ್ಲ, ಸಂಜೆ ಆಯ್ತಾ ಬಂತು, ಗೋಪಿಯಿಂದ ಫೋನ್ ಬರಲಿಲ್ಲ. ಅಲ್ಲ, ಅವಳು ಸಿಕ್ಕಿದಾಳೋ ಇಲ್ವೋ, ಏನು ಕತೆ ಆಗಿದೋ ಒಂದೂ ಗೊತ್ತಾಗ್ತಾ ಇಲ್ವಲ್ಲ.
ಛೇ